ಇವರು ರಾಮನ ಬಗ್ಗೆ ಮಾತಾಡ್ತಾರೆ, ಯಾಕೆ ಬಸವಣ್ಣನ ಬಗ್ಗೆ ಮಾತಾಡಲ್ಲ? ಪುಲ್ವಾಮಾ ದಾಳಿ ಆದಾಗ ಇವ್ರು ಎಲ್ಲಿದ್ರು ಸರ್? ಹೆಂಗಾಯ್ತು? ತನಿಖೆ ಮಾಡಿದ್ರ ಸರ್? ಇವ್ರು ಹಿಟ್ಲರ್ನ ಸಿದ್ಧಾಂತವನ್ನ ಅನುಕರಣೆ ಮಾಡ್ತಾರೆ. ಹೋದ್ರ ಸತ್ಯಪಾಲ್ ಮಲಿಕ್ ಅವ್ರು ನೇರವಾಗಿ ಹೇಳಿದ್ರು, ಎಲೆಕ್ಷನ್ ಬಂದಾಗ ಇವ್ರು ಯಾರನ್ನ ಬೇಕಾದ್ರೆ ಕೊಲೆ ಮಾಡ್ತಾರೆ ಅಂತ. ಸತ್ಯ ಇದೆ ಅದು. ಇವತ್ತಿನ ದಿವಸ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ಬಾಂಬ್ಗಳು ಬೀಳ್ತವೆ, ಎಲ್ಲೋ ಪಾಕಿಸ್ತಾನ ಪರ ಘೋಷಣೆ. 5 ವರ್ಷ ಅವ್ರ ಅಧಿಕಾರದಾಗ ಇದ್ದಾಗ ಆಗಿಲ್ವಂತೆ. ಈಗ ಯಾಕಾಗುತ್ತೆ ಅಂದರೆ ಅವ್ರ ಅರ್ಥ ಏನಂತಂದರೆ, ಎಲ್ಲೋ ಒಂದು ಕಡೆಗೆ ಎರಡು ಕೈಲಿ ಚಪ್ಪಳೆ ತಡ್ತಾ ಇದ್ದಾರೆ. ಆತಂಕವಾದಿಗಳು, ಇವ್ರು ಕೋಮುವಾದಿಗಳು ಎರಡೂ ಕೂಡಿ ದೇಶದಲ್ಲಿ ಅರಾಜಕತೆ ಇರಬೇಕು, ಭಯ ಇರಬೇಕು, ಜನ ಆತಂಕದಲ್ಲಿ ಇರಬೇಕು. ಆ ಆತಂಕವನ್ನು ಭಯಪಟ್ಟು ಮೋದಿಗೆ ಓಟ್ ಹಾಕಬೇಕು ಅಥವಾ BJP ಓಟ್ ಹಾಕ್ಬೇಕು ಅನ್ನೋ ರೀತಿಯಲ್ಲಿ ಕ್ರಿಯೇಟ್ ಮಾಡ್ತಾರೆ. ಶಾಂತಿ, ಸೌಹಾರ್ದತೆ, ಸಹಬಾಳ್ವೆ ಬೇಡವ ಇವರಿಗೆ? ಬೇಕೇ ಆಗಿಲ್ಲ. ಇವರು ರಾಮನ ಬಗ್ಗೆ ಮಾತಾಡ್ತಾರೆ, ಯಾಕೆ ಬಸವಣ್ಣನ ಬಗ್ಗೆ ಮಾತಾಡಲ್ಲ? ವಿವೇಕಾನಂದರ ಬಗ್ಗೆ ಮಾತಾಡ್ತಾರೆ. ಅವರು ವಿವೇಕಾನಂದ ಆದರ್ಶ ಏನು ಹೇಳ್ತದೆ? ವಿಧೇಯನ ಮದುವೆ ಮಾಡಿಕೊಡ್ರಿ ಅಂತ ಹೇಳ್ತಾರೆ. ಜಾತಿ ವ್ಯವಸ್ಥೆ ಬಗ್ಗೆ, ವರ್ಣ ವ್ಯವಸ್ಥೆ ಬಗ್ಗೆ ವಿರೋಧ ಮಾಡಿದ್ದಾರೆ ವಿವೇಕಾನಂದರು. ಅದ್ರ ಬಗ್ಗೆ ಮಾತಾಡ್ತಾರೆ ಇವ್ರ ಮನಸ್ಸಲ್ಲಿ ಕಪಟತನ ಇದೆ. ಒಂದು ವರ್ಗವನ್ನು ಬಿಟ್ಟು ಬೇರೆ ಏನೂ ಮಾತಾಡಲ್ಲ ಅವರು. ಹಾಗಾಗಿ ಇಡೀ BJP ಸರ್ಕಾರ ಏನಿದೆ, ಒಂದು ವರ್ಗದ ಪೋಷಣೆಗಾಗಿ ಚಾತುರ್ವರ್ಣ ಕಲ್ಪನೆಯ ಭಾಗವಾಗಿ ಅವ್ರು ಕೆಲಸ ಮಾಡ್ತಾ ಇದ್ರು ಹೊರತು ಜನಪರ ಯೋಜನೆಗಳು ಅವ್ರ ಹತ್ರ ಯಾವುದೂ ಇಲ್ಲ. ಇವತ್ತು ನಮ್ಮ ಭಾಗದಲ್ಲಿ ತೊಗರಿ ಇದೆ. ತೊಗರಿಗೆ ಏನು ಕೊಟ್ಟರು? ಬೆಂಬಲ ಬೆಲೆ ಕೊಡಿ ಅಂತ ನಾವು 20 ವರ್ಷದಿಂದ ಹೋರಾಟ ಮಾಡಿದಾಗ ಪ್ರತಿ ವರ್ಷ 1,000, 1,500 ಹೆಚ್ಚಾಗ್ತಿತ್ತು. 10 ವರ್ಷದಲ್ಲಿ 1 ರೂಪಾಯಿನೂ ಹೆಚ್ಚಿಗೆ ಮಾಡಿಲ್ಲ. ತೊಗರಿಗೆ ಮುಕ್ತ ಮಾರುಕಟ್ಟೆಯಲ್ಲಿ ಬಿಟ್ಟಿದ್ದಾರೆ. ಯಾವಾಗ ರೈತರು ತೊಗರಿ ತೊಗೊಂಡು ಗುಲ್ಬರ್ಗಕ್ಕೆ ಬರ್ತಾರೆ, ಧಾರಣೆ ಇಳಿದೋಗುತ್ತೆ. ಅಂದ್ರೆ ಅರ್ಥ ಏನಿದು? ಎಲ್ಲೋ ಒಂದು ಕಡೆಗೆ ಇವ್ರು ಏನಿದ್ರು ಕೂಡ ದೇಶದ ಹೆಸರಲ್ಲಿ, ಅಭಿವೃದ್ಧಿ ಹೆಸರಲ್ಲಿ ಮತ ಕೇಳೋಕ್ಕೆ ತಾಕತ್ತಿಲ್ಲ ಅವರಿಗೆ. ದೇವರು ರಾಮ ಅನ್ನೋದು ಹೆಸರು ಬೇಕು, ಇಲ್ಲ ಅಂದರೆ ರಹೀಮ ಅಂತ ಅವ್ರ ಹೆಸರು ಮೇಲೆ ಬಂದೂಕು ಇಟ್ಕೊಂಡು ಇವ್ರು ಕೆಲಸ ಮಾಡ್ತಿರುತ್ತೆ. ಜನಪರ ಕೆಲಸ ಯಾವುದೂ ಮಾಡ್ತಾಯಿಲ್ಲ. ಉದ್ಯೋಗದಂತೂ ಒಂದು ಪೈಸೆ ಕೆಲಸ ಇಲ್ಲ. ಇವತ್ತು ಇಡೀ ವಿಶ್ವದಲ್ಲೇ 45% ಉದ್ಯೋಗ ನಮ್ಮಲ್ಲಿ ನಿರುದ್ಯೋಗಿ ಯುವಕರು ತಾಂಡವಾಡ್ತಾಯಿದೆ. ಅದ್ರ ಬಗ್ಗೆ ಯಾರು ಕೂಡ ಅದ್ರ ಬಗ್ಗೆ ಪ್ರಶ್ನೆ ಮಾಡೋಕ್ಕೆ ರೆಡಿ ಇಲ್ಲ. ಎಲ್ಲೋ ಕೂಡ ಜೈ ಶ್ರೀರಾಮ ಅನ್ನೋ ಹೆಸರಲ್ಲಿ ಭಾವನಾತ್ಮಕ ವಿಷಯದಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ನನ್ನ ವಿಷಯ ಇದೆ ಸರ್. ಧರ್ಮದ ಹೆಸರಲ್ಲಿ ಸರ್, ಒಂದು ಫಸ್ಟಿಗೆ ಅವ್ರು ಶುರು ಮಾಡೋದು ಸೈನಿಕರ ಹೆಸರಲ್ಲಿ ಬಂದರು. ಸೈನಿಕರು ಈ ದೇಶದ ಬೆನ್ನಲ್ಲೂ. ಪುಲ್ವಾಮಾ ದಾಳಿ ಆದಾಗ ಇವ್ರು ಎಲ್ಲಿದ್ದರು ಸರ್? ಯಾಕಾಯಿತು? ಹೆಂಗಾಯಿತು? ತನಿಖೆ ಮಾಡಿದ್ರ ಸರ್? ಇವರು ಮಾಡಲಿಲ್ಲ. ನಾವು ಪ್ರತಿ ಉತ್ತರ ಕೊಟ್ಟಿವಿ. ಪಾಕಿಸ್ತಾನದಲ್ಲಿ ಒಳಗಡೆ ಹೋಗಿ ನಾವು ಹೊಡೆದು ಬಂದಿದ್ದೀವಿ ಅಂತ. ಸಾಹೇಬ್ರೆ, ಅದು ಇಂದಿರಾ ಗಾಂಧಿಯವರು ಮಾಡಿದ್ದಾರೆ. ಪಾಕಿಸ್ತಾನ ಲಾಹೋರ್ನಲ್ಲೇ ಜಂಡ ಇಟ್ಟು ಬಂದವರು ಅದರ, ಹೋಲಿ ಬಿಡು ಬದುಕೊಳ್ಳಿ ಅಂತ ಬಿಟ್ಟವ್ರು ಅದರ. ಇವ್ರೇನ್ರಿ ತೋರಿಸೋದು? ಪುಲ್ವಾಮಾ ದಾಳಿಯಲ್ಲಿ ನಿಜವಾಗ್ಲೂ ಆ ಕಾರಲ್ಲಿ RDX 300 kg ಹೆಂಗೆ ಬರ್ತನ್ನೋದ್ರ ಬಗ್ಗೆ ತನಿಖೆ ಆಗಬೇಕು. ಇಲ್ಲಿ ಯಾರ ಕೈಲಿ ಯಾರು ಚಪ್ಪಾಳೆ ತಡ್ತಾ ಇದ್ದಾರೆ ಅಂತೇಳಿ. ಯಾಕಂದರೆ ಇವತ್ತು ನಾವು ಪಾಕಿಸ್ತಾನ ಹೋದವರಲ್ಲ ಸರ್. ನಾವು ಪುಕ್ಸಟ್ಟೆ ನೋಡಿದ್ರೆ ಅವ್ರು ಕರೆದವ್ರು ಬೀಗಸ್ ತನಿಖೆ ಮಾಡಿದವ್ರು ನಾವು ಹೋದವರಲ್ಲ. ಯಾರು ಅವರೇ ಹೋಗಿದ್ದಾರೆ, ಬರ್ತ್ಡೇಗೆ ಹೋಗಿದ್ದಾರೆ, ಮದುವೆಗೆ ಹೋಗಿದ್ದಾರೆ, ಏನೇನೋ ಮಾಡೋಕ್ಕೆ ಹೋಗಿದ್ದಾರೆ. ಅವ್ರದ್ದು ಏನಿದೆ ಅಂತ ತನಿಖೆ ಆಗಬೇಕು. ಅವರು ಮೊದಲ ಸೈನಿಕರ ಹೆಸರು ಇಟ್ಕೊಂಡ್ರು. ಸೈನಿಕರು ಮುಗಿದ ನಂತರ ಏನು ಮಾಡಿದ್ರು? ಯುವಕರ ಹತ್ರ ಧರ್ಮದ ಹೆಸರು ತಂದು. ಧರ್ಮ ಏನು? ರಾಮ ಮಂದಿರ, ಇದು ಬಾಬ್ರಿ ಮಸ್ಜಿದ್ ಕೆಡೋದು ನಂತರ ಅಲ್ಲಿ ಕಟ್ಟಿದ್ರು ಸರ್. ನಿಜವಾಗ್ಲೂ ಅಲ್ಲೇ ಕಟ್ಟಿದ್ದಾರೆ ಅವರು? ಕಟ್ಟಿಲ್ಲ. ಆ ಬಾಬ್ರಿ ಮಸ್ಜಿದ್ ಕೆಡವಿದ ಜಾಗದಿಂದ 5 ಕಿಲೋಮೀಟರ್ ದೂರಲ್ಲಿ ಕಟ್ಟಿದ್ದಾರೆ. ಅಂದರೆ ಒಂದು ಭಾವನಾತ್ಮಕ ವಿಷಯ. ರಾಮ ಭಾವನಾತ್ಮಕ ವಿಷಯ ಸರ್. ದೇವರ ಆರಾಧನೆ ನಾವು ಪೂಜೆ ಮಾಡ್ತೀವಿ. ನಾವು ಹಿಂದೂಗಳ್ರಿ, ನಮ್ಗೆ ಹಿಂದೂ ಅಂತ ಬರೆದು ಕೊಟ್ಟಿದ್ದಾರೆ ನಮ್ಮ ಪೂರ್ವಜರಿಂದಲೂ. ನಮ್ಗೆ ಹಿಂದೂ ಅಂತ ಬಂದಿದೆ. ಹಾಗಿದ್ದ ನಾವು ಹಿಂದೂ ಅಂತ ಪಾಲನೆ ಮಾಡುವಾಗ ನಮ್ಮನ್ನು ಬಿಟ್ಟು ನಾವು ಅದನ್ನು ಮಾತಾಡಲ್ಲ. ನಮ್ಮ ಆರಾಧನೆ ನಮ್ಮ ವೈಯಕ್ತಿಕ. ನೀವೇ ಯಾಕೆ ಮಾತಾಡ್ತೀರ ಅದ್ರ ಬಗ್ಗೆ? ನಮ್ಮ ದೇವ್ರು ನಾವು ಯಾವುದಾದ್ರೂ ಪೂಜೆ ಮಾಡ್ತೀವಿ. ನಮ್ಮ ದೇವ್ರು ಖಂಡನೇ ತಿಂತಾನೋ, ಮಾಂಸನೇ ತಿಂತಾನೋ, ಕೋಳಿನೇ ಬಿಡ್ತಾನೋ, ಏನೋ ಬಿಡ್ತಾನೋ, ನಮ್ಮ ಬಿಟ್ಟಿದ್ದಿಟ್ಟು ವಿಷಯ. ಅವ್ರ ದೇವ್ರು ಮಾತ್ರ ಸಸ್ಯಾಹಾರಿ ಅಂತೆ, ನಮ್ಮ ದೇವ್ರ ಹತ್ರ ಮಾಂಸಾಹಾರಿ ಅಂತೀವಿ. ಮತ್ತು ನಿಮ್ಮ ಹತ್ರ ಡಿವೈಡ್ ಆ್ಯಂಡ್ ರೂಲ್ ಇದೆಯಲ್ಲ. ಹಾಗಾಗಿ ದೇವರನ್ನು ಹೆಸರಿಟ್ಕೊಂಡು ಭಾವನಾತ್ಮಕ ರಾಜಕೀಯ ಮಾಡ್ತಾ ಇದ್ದಾರೆ. ಜೈ ಶ್ರೀರಾಮ ಅನ್ನೋದ್ರಲ್ಲಿ ಹೊಟ್ಟೆ ತಿಂಬಲ್ಲ ಸರ್. ಬಡವರ ಕೈಗೆ ಉದ್ಯೋಗ ಸಿಗಲ್ಲ, ನಿರುದ್ಯೋಗ ನಿರ್ವಹಣೆ ಆಗಲ್ಲ ಸರ್. ದೇಶವನ್ನು ಕಟ್ಟಬೇಕು ಅಂತಂದರೆ ಮೊದಲು ಉದ್ಯೋಗ ಕೊಡೋಕ್ಕೆ ಪ್ರಶ್ನೆ ಸರ್ ನಮ್ಮದು. ಸರ್ ಇದು ಏನಿದೆ ಅಂತಂದರೆ, ಜಿಯೋ ಇದೆಯಲ್ಲ, ಅಂಬಾನಿಯವರ ಜಿಯೋ ಇದೆಯಲ್ಲ, ಈ ಜಿಯೋ ಮೂಲಕ ಇದು ಮಾರುಕಟ್ಟೆ ಆಗಿದ್ದು. ಇದು ಅವರು ವ್ಯವಸ್ಥಿತವಾಗಿ ಏನಂದರೆ ಇವರೆಲ್ಲ ನಾವು ಮೊದಲು ಕೂಡ ನಾವು ಹೇಳ್ತೀವಿ, ಇವ್ರು ಹಿಟ್ಲರ್ನ ಸಿದ್ಧಾಂತವನ್ನು ಅನುಕರಣೆ ಮಾಡ್ತಾರೆ. ಏನಂದರೆ ಒಂದು ಸುಳ್ಳನ್ನು 1000 ಸಲ ಬಿತ್ತರಿಸು ಅಂತೇಳಿ. ಅದನ್ನು ಪ್ರಚಾರ ಆಗಬೇಕಾದ್ರೆ ಏನು ಮಾಡಬೇಕು ಅಂದರೆ ಸರ್, ಮಾಧ್ಯಮಗಳು ಅವ್ರ ಕೈಯಲ್ಲಿ ಇರಬೇಕು. ಸ್ಪೆಷಲಿ ಇವತ್ತು ಸೋಷಿಯಲ್ ಮೀಡಿಯಾ ಏನಿದೆ, ಇವತ್ತು ನಾವು ಹೇಳ್ತಾರೆ ಎಲ್ಲವೂ ಕಡೆ 70 ವರ್ಷದಲ್ಲಿ ಏನಾಗಿದೆ, 70 ವರ್ಷದಲ್ಲಿ ಮಾಡಿದ್ದಕ್ಕಾಗಿ ಇವತ್ತು ಇವರು ಮೊಬೈಲಲ್ಲಿ 100 ಮೊಬೈಲ್ ಬಂದಿರೋದು. 70 ವರ್ಷದಿಂದ 50 ಹಳ್ಳಿಗಳಿಗೂ ರಸ್ತೆ ಇರಲಿಲ್ಲ, ಟ್ರೈನ್ ಇರಲಿಲ್ಲ. 150 ಡ್ಯಾಮ್ಗಳು ಕಟ್ಟಿದ್ದು ಇತಿಹಾಸ ಇದೆ ದೇಶದಲ್ಲಿ. 40,000ಕ್ಕಿಂತ ಹೆಚ್ಚು, 40 ಲಕ್ಷ ಕಿಲೋಮೀಟರ್ ಅಷ್ಟು ರೈಲ್ವೆ ಟ್ರ್ಯಾಕ್ಗಳು ಹಾಕಿದ್ದು ಇತಿಹಾಸ ಇದೆ ಭಾರತದಲ್ಲಿ. ಅದು ಯಾವ ಕೂಡ ಇವರು ಮಾತಾಡಲ್ಲ. ಇವ್ರು ಮಾತಾಡ್ತಕ್ಕಂಥ ಸೋಷಿಯಲ್ ಮೀಡಿಯಾ ಮಾತಾಡೋದು. ಸೋಷಿಯಲ್ ಮೀಡಿಯಾದಲ್ಲಿ ಇರ್ತಕ್ಕಂಥ ಎಲ್ಲ ಸುಳ್ಳನ್ನು ಕೂಡ ಸೇರಿಸ್ತಾರೆ. ಇವ್ರು ಭಗತ್ ವಿರೋಧ ಮಾಡಿದ್ರು ಸರ್. ಅವನ ಬಗ್ಗೆ ವಿರೋಧ ಮಾಡಿದ್ರು. ನಮ್ಮ ಸುಭಾಷ್ ಚಂದ್ರ ಸೈನ್ಯಕ್ಕೆ ಸೇರಬಾರ್ದಂತ ನೇರವಾಗಿ ಇವ್ರು ಪತ್ರ ಬರೆದ್ರು, ಜನರಿಗೆ ಪ್ರಚಾರ ಮಾಡಿದ್ರು.
ಯಾರು ಇವತ್ತು ಸರ್ದಾರ್ ವಲ್ಲಭಾಯ್ ಪಟೇಲ್ ಮಾತನ್ನು ಹೇಳ್ತಾರೆ, ಸರ್ದಾರ್ ವಲ್ಲಭಾಯ್ ಪಟೇಲ್ ಇವರು ಮೂಲೆ ಗುಂಪು ಮಾಡಿದ್ರು, ಜೈಲಿಗೆ ಹಾಕಿದ್ರು, ಯಾಕಂದರೆ ಇವ್ರ ಸಿದ್ಧಾಂತ ಸರಿ ಇಲ್ಲ ಅಂತೇಳಿ ಇವ್ರು ಅವ್ರನ್ನೇ ಅನುಕರಣೆ ಮಾಡ್ತಾರೆ. ಸರ್ದಾರ್ ವಲ್ಲಭಾಯ್ ಪಟೇಲ್ ಪ್ರಧಾನಿ ಆಗ್ತಾರೆ ಅಂತ ಸುಳ್ಳು ಎಷ್ಟು ಮೋದಿಯವರು ಸರ್ ಪ್ರಧಾನಿ ಅಂತವ್ರು ಇತಿಹಾಸ ಗೊತ್ತಿಲ್ವಾ? 1951-52 ಎಲೆಕ್ಷನ್ ಆಗಿದ್ದು. ಪ್ರಥಮ ಎಲೆಕ್ಷನ್ಗಿಂತ ಮೊದಲೇ ಜವಾಹರ್ಲಾಲ್ ನೆಹರು ಇವರು ಸರ್ದಾರ್ ವಲ್ಲಭಾಯ್ ಪಟೇಲ್ ತೀರ್ಕೊಂಡಿದ್ರು. ಹಾಗಿದ್ರೆ ಪ್ರಥಮ ಪ್ರಧಾನಿ ಹೆಂಗೆ ಆಗ್ತಿದ್ರು? ಎಷ್ಟು ಸುಳ್ಳು ಹೇಳ್ತಾರೆ ಅಂತಂದರೆ ಈ ಸಾಮಾಜಿಕ ಮಾಧ್ಯಮ ಅನ್ನೋದು ವೈಜ್ಞಾನಿಕವಾಗಿ ಮಕ್ಕಳಿಗೆ ಓದಲಿಕ್ಕೆ, ಬರೀಲಿಕ್ಕೆ, ಇತಿಹಾಸ ತಿಳ್ಕೊಳ್ಳಿಕ್ಕೆ ಅನುಕೂಲ ಆಗಲಿಕ್ಕೆ ಬರಬೇಕಾಗಿತ್ತು. ಇದು ಕಾಂಗ್ರೆಸ್ ಗೌರ್ಮೆಂಟಲ್ಲಿ ಇತ್ತು. ಇವರು ಅದನ್ನು ಎಲ್ಲವೂ ಕೂಡ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾವನ್ನು ಅತ್ಯಂತ ಕೆಟ್ಟದಾಗಿ ಅದಕ್ಕೆ ಅಂತ ದುಡ್ಡು ಇಟ್ಟಿದ್ದಾರೆ, ಅದಕ್ಕೆ ಅಂತ ಇವ್ರು ದೇಣಿಗೆ ಇಟ್ಕೊಂಡಿದ್ದಾರೆ. ಇವತ್ತು ಅವ್ರೇನು ಪಾರ್ಟಿ ಫಂಡ್ ತೊಗೊತಾ ಇದಾರಲ್ಲ, ಇಡೀ ದೇಶದಲ್ಲಿ 60% ಅವರಿಗೆ ಹೋಗ್ತದೆ. ಅಷ್ಟು ಪಾರ್ಟಿ ಫಂಡ್ ತೊಗೊಂಡು ಜನರನ್ನು ಯಾಮರಿಸಲಿಕ್ಕೆ ಸೋಷಿಯಲ್ ಮೀಡಿಯಾ ಇಟ್ಟಿದ್ದಾರೆ. ಕಾಂಗ್ರೆಸ್ ಆ ಬೀಜೋ ಅವ್ರು ಜೀನೇದೇವು ಅಂತ ಹೇಳ್ತದೆ. ಆದರೆ ಇವ್ರು ಹಾಗೆಲ್ಲ ಬದುಕ್ತಿರಂದರೆ ನಾವು ಹೇಳ್ದಂಗೆ ಬದುಕಬೇಕು. ನಾವೇನು ಉಣುವಂತೀವಿ ಅದು ಉಣಬೇಕು, ನಾವೇನು ತೊಡುವಂತೀವಿ ತೊಡಬೇಕು, ನಾವು ಎಲ್ಲಿ ಮಂಕೋಂತೀವಿ ಅಲ್ಲಿ ಮಂಕೋಬೇಕು, ನಾವು ಎಲ್ಲಿ ಹೇಳಂತೀವಿ ಅಲ್ಲಿ ಹೇಳಬೇಕು ಅನ್ನೋ ರೀತಿಯಲ್ಲಿ ಕೆಟ್ಟ ಸಂಸ್ಕೃತಿಯನ್ನು ಇವರು ಮತ್ತೆ ಮರು ಇತಿಹಾಸ ಸೃಷ್ಟಿ ಮಾಡ್ತಾರೆ. ಚಾತುರ್ವರ್ಣ ಮಾಯಾ ಸೃಷ್ಟಿ ಅಂತ ಏನು ಹೇಳ್ತದೆ ಭಗವದ್ಗೀತೆ, ಅದನ್ನು ನಿರ್ಮಾಣ ಮಾಡ್ಲಿಕ್ಕೆ ಹೊಂಟ್ರೆ ಅದರಿಂದ ಭಾರತಕ್ಕೆ ಉಳಿಗಳಲ್ಲ ಸರ್. ನಮ್ಮದು ಬುದ್ಧ, ಬಸವ, ಅಂಬೇಡ್ಕರ ಮತ್ತಂದರೆ ಕಬೀರರಂತ ಮತ್ತು ಶಿವಾಜಿ ಮಹಾರಾಜರ ಬಗ್ಗೆ ಇವರು ಸುಳ್ಳು ಹೇಳ್ತಾರೆ. ಶಿವಾಜಿ ಮಹಾರಾಜರಂತ ನಿಜವಾದ ದೇಶಭಕ್ತರು, ಭಗತ್ ಸಿಂಗ್, ಸುಭಾಷ್ ಚಂದ್ರ ಕಟ್ಟಿರ್ತಕ್ಕಂಥ ಅತ್ಯಂತ ಇತಿಹಾಸ, ಪ್ರಬುದ್ಧತೆ, ಸಾಂಸ್ಕೃತಿಕವಾಗಿರ್ತಕ್ಕಂಥ ನಾಡು ಸರ್. ಅದನ್ನು ಉಳಿಬೇಕಂತಂದರೆ ಕಾಂಗ್ರೆಸ್ಸಿಗೆ ಬೆಂಬಲ ಸಿಗಬೇಕು. ಈಗಿನ ಯುವಕರಿಗೆ ಕೂಡ ನಾವು ಅದೇ ಮನವಿ ಮಾಡ್ತೀವಿ, ದಯವಿಟ್ಟು ಇತಿಹಾಸವನ್ನು ಅಧ್ಯಯನ ಮಾಡಿ. ನಮ್ಮ ವಿಚಾರ ಏನಪ್ಪ ಅಂದರೆ ಬುದ್ಧ, ಬಸವ, ಅಂಬೇಡ್ಕರ್ ಆದರ್ಶಗಳು, ಶಿವಾಜಿ ಮಹಾರಾಜರ ಆದರ್ಶಗಳು, ಕಬೀರರ ಮತ್ತು ಸಂತ ಗುರುನಾನಕರ ವಿಚಾರಗಳು ಉಳಿಬೇಕು, ಬೆಳಿಬೇಕು, ನಾಡ ಸಂಸ್ಕೃತಿ ಉಳಿಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ ಸರ್.